ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅಂತ ಇಟ್ಕೊಳ್ಳಿ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರಿಗೆ ಸಮಾನತೆ ಸಿಗ್ತಿದೆಯಾ? ಕನ್ವರ್ಟ್ ಆದಮೇಲೆ ಅವರಿಗೆ ಸಮಾನತೆ ಸಿಗಬೇಕು ಅಲ್ವಾ? ಕನ್ವರ್ಟ್ ಕಾಲನಿ ಜನರ ಜೊತೆ ಸಂಬಂಧ ಬೆಳೆಸ್ತಾರಾ ಸಚಿವ ಜಾರ್ಜ್? ಕನ್ವರ್ಟ್ ಮಂದಿ ಜೊತೆ ಸಂಬಂಧ ಬೆಳೆಸ್ತಾರಾ ಮಾರ್ಗರೇಟ್ ಆಳ್ವಾ? ಹಿಂದೂ ಧರ್ಮದಲ್ಲಿ ಈಕ್ವಾಲಿಟಿ ಇಲ್ಲ ಅಂತಾನೆ ಇಟ್ಕೊಳ್ಳಿ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರಿಗೆ ಈಕ್ವಾಲಿಟಿ ಇದೆಯಾ? ಸಿಗ್ತಿದೆಯಾ? ಕನ್ವರ್ಟ್ ಆದ ಮೇಲೆ ಅವರಿಗೆ ಸಮಾನತೆ ಸಿಗಬೇಕಲ್ವಾ? ಕನ್ವರ್ಟ್ ಕಾಲನಿ ಜನರ ಜೊತೆ ಸಂಬಂಧ ಬೆಳೆಸ್ತಾರಾ ಇಂಧನ ಸಚಿವ ಜಾರ್ಜು? ಕನ್ವರ್ಟ್ ಮಂದಿ ಜೊತೆ ಸಂಬಂಧ ಬೆಳೆಸ್ತಾರಾ ಮಾರ್ಗರೇಟ್ ಆಳ್ವಾ? ಕನ್ವರ್ಟ್ ಮಂದಿಯ ಜೊತೆ ಸಂಪರ್ಕ ಬೆಳೆಸ್ತಾರಾ ಆಸ್ಕರ್ ಫರ್ನಾಂಡಿಸ್? ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಹೆಸರು ಬಳಕೆಗೆ ಪ್ರತಾಪ್ ಸಿಂಹ ಗರಂ ಆಗಿದ್ದಾರೆ. ಕನ್ವರ್ಟ್ ಆದ ಮೇಲೂ ಏಕೆ ಕ್ರಿಶ್ಚಿಯನ್, ಬಲಿಜ ಕ್ರಿಶ್ಚಿಯನ್ ಅಂತ ಹೆಸರಿಡಬೇಕು? ಗೌಡ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಯಾಕೆ ಕರಿಬೇಕು? ಬ್ರಾಹ್ಮಣ ಕ್ರಿಶ್ಚಿಯನ್, ಮಾಧು ಕ್ರಿಶ್ಚಿಯನ್ ಅಲ್ಲಿ ಯಾಕೆ ಬಂತು? ಕನ್ವರ್ಟ್ ಆದವರು ರಿಸರ್ವೇಶನ್ ನಿಂದ ಹೊರಗೆ ಯಾಕೆ ಬರ್ತಿಲ್ಲ? ಸಿದ್ದು ಸರ್ಕಾರದ ವಿರುದ್ಧ ಸಿಡಿದ ಪ್ರತಾಪ್ ಸಿಂಹ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರ ಮೂಲ ಹೆಸರನ್ನೇ ಇಟ್ಕೊಂಡು ಪಕ್ಕಕ್ಕೆ ಮೊಂಥೆರೆನೋ, ಜಾರ್ಜೋ, ಫರ್ನಾಂಡಿಸೋ, ಗಿಲ್ಬರ್ಟೋ, ಹಿಟ್ಲರೋ ಏನೋ ಒಂದು ಇಟ್ಕೊತಾರೆ. ಆದರೆ ಅವ್ರ ಮೂಲ ಹೆಸರು ಹಂಗೆ ಇರುತ್ತೆ. ಆಧಾರ್ ಕಾರ್ಡ್ನಲ್ಲಿ ಎಕ್ಸ್ ದಲಿತ. ಈಕ್ವಾಲಿಟಿ ಇದೆಯಾ ಕ್ರಿಶ್ಚಿಯಾನಿಟಿಯಲ್ಲಿ? ಅಂದ್ರೆ ಕನ್ವರ್ಟ್ ಆದವರಿಗೆ. ಪ್ರತಾಪ್ ಸಿಂಹ ಹೇಳ್ತಾ ಇರೋದು ನಾವಲ್ಲ. ಹೀಗೆ ಕನ್ವರ್ಟ್ ಆದವರ ಕಾಲನಿಗೆ ಜಾರ್ಜು ಹೋಗ್ತಾರ? ಅವ್ರ ಸಂಬಂಧ ಇಟ್ಕತಾರ? ಕ್ರೈಸ್ತರಲ್ಲೂ ಅನೇಕ ಅಭಿಪ್ರಾಯದ ವರ್ಗವಿದೆ. ಕೆಥಲಿಕ್ಕು ಅಂತಾರೆ, ಪ್ರೊಟೆಸ್ಟೆಂಟು ಅಂತಾರೆ, ಮತ್ತೊಂದು ಮಗದೊಂದು, ಹೀಗೆ ಅನೇಕ ವಿಂಗಡಣೆಯಾದ ವರ್ಗಗಳಿದ್ದಾವೆ. ಸೊ ಹಾಗಾಗಿ ಈ ಫರ್ನಾಂಡಿಸು, ಆಮೇಲೆ ಹೀಗೆ ಒಂದಷ್ಟು ಜನರ ಹೆಸರು ಹೇಳ್ತಾರೆ ಜನಪ್ರತಿನಿಧಿಗಳು. ಅವರೆಲ್ಲ ಕಾಲನಿ ಮತಾಂತರಗೊಂಡ ಕ್ರೈಸ್ತರ ಜೊತೆ ಸಂಪರ್ಕ ಇಟ್ಕೋತಾರ? ಅವರ ರಿಸರ್ವೇಶನ್ ಹಂಗೆ ಉಳ್ಕತಾವೆ, ಮೂಲ ರಿಸರ್ವೇಶನ್. ಅದರಲ್ಲಿ ಯಾವ ಬದಲಾವಣೆಗಳು ಆಗೋದಿಲ್ಲ. ಆದರೆ ಧರ್ಮ ಬದಲಾವಣೆ ಆಗಿರುತ್ತೆ. ಬಹುದೇವಾರಾಧಕರಾಗಿದ್ದವರು ಏಕಾಏಕಿ ಯೇಸು ಆರಾಧಕರಾಗ್ತಾರೆ. ಧರ್ಮ ಬದಲಾವಣೆ ಮಾಡಿಕೊಳ್ಳಬಹುದು, ಆದರೆ ಮೀಸಲಾತಿಲಿ ಯಾಕೆ ಬದಲಾವಣೆ ಆಗೋದಿಲ್ಲ? ಪ್ರತಾಪ್ ಸಿಂಹ ನಿಗಿ ಕೆಂಡ ಕಾರಿದ್ದಾರೆ. ಕೇಳಿಸ್ಕೊಂಡು ಬನ್ನಿ. ಕನ್ವರ್ಟ್ ಆಗಿ ಆದ್ಮೇಲೂ ಕೂಡ ಜೀಸಸ್ ಏನ್ ಹೇಳಿ, ಜೀಸಸ್ ಹುಟ್ಟಿರುವುದು ನಾನು ಒಂದು ಕೇಳಿಕ್ ಬಯಸ್ತೇನೆ. ಹಿಂದೂಗಳಲ್ಲಿ ಅಸಮಾನತೆ ಇದೆ, ತಾರತಮ್ಯ ಇದೆ ಅನ್ನೋ ಕಾರಣಕ್ಕೆ ಕ್ರೈಸ್ತರಾಗಿಯೋ ಮುಸಲ್ಮಾನರಾಗಿಯೋ ಕನ್ವರ್ಟ್ ಆದ್ರು ಅಂತ ತಿಳ್ಕೊಳ್ಳಿ. ಕನ್ವರ್ಟ್ ಆದ್ಮೇಲೆ ಅಲ್ಲಿ ಸಮಾನತೆ ಅನ್ನೋದು ಸಿಗ್ಬೇಕಲ್ವಾ? ಕನ್ವರ್ಟ್ ಆದ್ಮೇಲೆ ನಮ್ಮ ಕನ್ವರ್ಟ್ ಆಗಿರುವಂತಹ ನಮ್ಮ ಕಾಲೋನಿಯ ಜನರಿಗೆ ಜೊತೆ KJ ಜಾರ್ಜು, ಮಾರ್ಗರೇಟ್ ಆಳ್ವಾ, ಆಸ್ಕರ್ ಫರ್ನಾಂಡಿಸ್ ಇಂಥವರೆಲ್ಲ ಸಂಬಂಧ ಬೆಳೆಸ್ಬೇಕು ತಾನೆ? ಸಮಾನತೆ ಸಿಗ್ಬೇಕಲ್ವಾ? ಸಂಬಂಧ ಬೆಳೆಸ್ತಿದ್ರಾ? ಅಲ್ಲಿ ಹೋಗಿ ಕನ್ವರ್ಟ್ ಆಗಿ ಆದ್ಮೇಲೂ ಕೂಡ ಜೀಸಸ್ ಏನ್ ಹೇಳಿ, ಜೀಸಸ್ ಹುಟ್ಟಿರುವುದು ಜಗತ್ತಿನ ಪಾಪ ಪರಿಹಾರಕ್ಕಂತೆ. ನೀವು ಜೀಸಸ್ ಅನ್ನ ನಂಬಿದ್ರೆ ನಿಮ್ಮ ಪಾಪ ಪರಿಹಾರ ಆಗುತ್ತಂತೆ. ಇವರೆಲ್ಲರೂ ಕೂಡ ಕನ್ವರ್ಟ್ ಆಗೋಗ್ಬಿಟ್ರಲ್ಲ. ಕನ್ವರ್ಟ್ ಆದ್ಮೇಲೂ ಕೂಡ ಆದಿ ಕರ್ನಾಟಕ ಕ್ರೈಸ್ತ, ಬಲಿಜ ಕ್ರೈಸ್ತ, ಗೌಡ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ, ಬ್ರಾಹ್ಮಣ ಕ್ರೈಸ್ತ, ಅದರಲ್ಲಿ ಮಾಧ್ವ ಕ್ರೈಸ್ತ ಅಲ್ಲಿ ಯಾಕೆ ಬಂತು? ಸಮಾನತೆ ಸಿಕ್ಕಾಗಿದೆಯಲ್ಲ ಸರ್. ಸಮಾನತೆ ಸಿಕ್ಕಾದ್ಮೇಲೆ ಅವ್ರನ್ನ ರಿಸರ್ವೇಶನ್ ಪರಿಧಿಯಿಂದ ಆಚರಿಸಬೇಕಲ್ವಾ? ನೀವು ಜಾತಿ ಗಣತಿ ಒಳಗಡೆ ಮತ್ತೆ 47 ಸಬ್ ಕಾಸ್ಟ್ಗಳು, ಏನು ಹಿಂದೂ ಸಬ್ ಕಾಸ್ಟ್ಗಳನ್ನ ಅದಕ್ಕೆ ಮುಂದಕ್ಕೆ ಕ್ರಿಶ್ಚಿಯನ್ ಅಂತ ಸೇರಿಸ್ಕೊಂಡು ಯಾಕೆ ಮಾಡಿದ್ರು? ನಾನು ಒಂದು ಕೇಳಿಕ್ ಬಯಸ್ತೇನೆ. ಹಿಂದೂಗಳಲ್ಲಿ ಅಸಮಾನತೆ ಇದೆ, ತಾರತಮ್ಯ ಇದೆ ಅನ್ನೋ ಕಾರಣಕ್ಕೆ ಕ್ರೈಸ್ತ. ಪ್ರತಾಪ್ ಸಿಂಹ ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ತಾರತಮ್ಯ ಇದೆ ಅನ್ನುವ ಕಾರಣಕ್ಕೆ ಧರ್ಮ ಬಿಡುವುದಾದರೆ ನೀವು ಹೋಗುವ ಧರ್ಮದಲ್ಲಿ ಈಕ್ವಾಲಿಟಿ ನಿಮಗೆ ಸಿಗ್ತಾ ಇದೆಯಾ? ಒಂದು ವೇಳೆ ಕ್ರೈಸ್ತರಾಗಿ ಮತಾಂತರಗೊಂಡ ನಂತರ ನಿಮ್ಮ ಮೂಲ ಹೆಸರುಗಳ ಪಕ್ಕದಲ್ಲೇ ಯಾಕೆ ನಿಮ್ಮ ಹಳೆಯ ಧರ್ಮ ಬರುತ್ತೆ, ಸಮುದಾಯ ಬರುತ್ತೆ? ಈಗ ಬಲಿಜ ಕ್ರೈಸ್ತ, ಬ್ರಾಹ್ಮಣ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ, ನಿಮಗಲ್ಲಿ ಸಮಾನತೆ ಸಿಗಬೇಕು. ಸಮಾನತೆಯ ಹುಡುಕಾಟದಲ್ಲಿ ಧರ್ಮವನ್ನು ಹುಡುಕೊಂಡು ಹೋದ್ರಿ, ನಿಮಗೊಂದು ಧರ್ಮ ಸಿಕ್ತು.
ಆ ಧರ್ಮಕ್ಕೆ ಮತಾಂತರ ಆದ್ರಿ, ಮತಾಂತರ ಆದ ನಂತರವೂ ಮೂಲ ಸಮುದಾಯವನ್ನೇ ಇಟ್ಕೊಂಡು ಅಡ್ಡಾಡ್ತೀರಿ ಅನ್ನೋದಾದ್ರೆ ಮತ್ತೆ ನಿಮಗದ ಹಳೆಯ ಮೀಸಲಾತಿನೇ ಸಿಗಬೇಕು. ಆ ಮೀಸಲಾತಿಯನ್ನು ಹೊರತುಪಡಿಸಿ ನೀವು ಸ್ವತಂತ್ರರಾದ ಕ್ರೈಸ್ತನಾಗೋದಿಲ್ಲ. ಸೊ ಇದು ಪ್ರತಾಪ್ ಸಿಂಹರ ಒಂದು ತರಹದ ಹೇಳಿಕೆ. ಸೊ ಈಗ ರಾಜಕೀಯ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.